ಓಂ ಶಾಂತಿ. ಬಾಪ್ತಾದ ಮಧುಬನ್ಮುರಳಿ 2/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ, ಏಕೆಂದರೆ ನಾನೇ ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡಲು ಬಂದಿದ್ದೇನೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೆನಪು ಮಾಡಿರಿ, ಆದರೆ ಯಾವ ರೀತಿ? ಪ್ರೀತಿಯಿಂದ ನನ್ನ ನೆನಪು ಮಾಡಿರಿ ಅಂತಾರೆ, ಕಾಟಾಚಾರಕ್ಕಲ್ಲ, ಪ್ರೀತಿಯಿಂದ ನನ್ನ ನೆನಪು ಮಾಡಿರಿ ಅಂತಿದ್ದಾರೆ ಬಾಬಾ. ಪ್ರಶ್ನೆ, ಯಾವ ಮಕ್ಕಳಿಂದ ತಪ್ಪುಗಳಾಗುತ್ತಿರುವುದೋ ಅವರ ಬಾಯಿಯಿಂದ ಯಾವ ಮಾತುಗಳು ಸ್ವತಃ ಹೊರಬರುತ್ತವೆ? ಉತ್ತರ, ಹುಡುಗಾಟಿಕೆ ಇರುವವರು ಈ ರೀತಿ ಹೇಳುತ್ತಾರೆ, ಅದೃಷ್ಟದಲ್ಲಿ ಏನಿದೆಯೋ ಅದು ಸಿಗುವುದು, ಸ್ವರ್ಗದಲ್ಲಂತೂ ಹೋಗೇ ಹೋಗುತ್ತೇವೆ. ತಂದೆ ತಿಳಿಸುತ್ತಾರೆ, ಈ ಮಾತು ಪುರುಷಾರ್ಥಿ ಮಕ್ಕಳದಲ್ಲ, ಸ್ವರ್ಗದ ಪದವಿಯನ್ನೇ ಪಡೆಯುವ ಪುರುಷಾರ್ಥ ಮಾಡಬೇಕು. ಯಾವಾಗ ಶ್ರೇಷ್ಠ ಪದವಿಯನ್ನೇ ಕೊಡುವುದಕ್ಕಾಗಿ ತಂದೆಯು ಬಂದಿದ್ದಾರೆ ಅಂದ ಮೇಲೆ ಆಲಸ್ಯ ಮಾಡಬೇಡಿ. ಇಲ್ಲಿ ಬಾಬಾ ಏನಂತಾರೆ ಅಂದರೆ, ತ್ರೇತಾಯುಗ ಅದು ಅಷ್ಟು ಸತ್ಯಯುಗದಾಗ ಇದ್ದಷ್ಟು ಸುಖ ಇರಲ್ಲ ಅಂತ ಹೇಳ್ತಾರೆ ಬಾಬಾ. ನಿಜವಾದ ಸ್ವರ್ಗ ಅಂದರೆ ಸತ್ಯಯುಗ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಬರುವಂಥ ಪುರುಷಾರ್ಥ ಮಾಡಿರಿ ಅಂತಾರೆ. ಆದರೆ ಹುಡುಗಾಟಿಕೆಯಿಂದ ಕೆಲವು ಮಕ್ಕಳು ಏನು ಮಾಡ್ತಾರೆ, ಅಯ್ಯೋ ಯಾವುದು ಬಂದಿದ್ದು ಬರಲಿ ಬಿಡು ಅಂತಾರೆ. ಈಗ ನೋಡಿರಿ, ನಾವು ಫೀಸ್ ಕಟ್ಟಿ ಮಕ್ಕಳನ್ನ ಸೇರಿಸಿರ್ತೀವಿ ಶಾಲೆಗೆ, ನಮ್ಮ ಮಕ್ಕಳು ಯಾವುದೋ ಒಂದು P1 ಪೋಸ್ಟ್ ಯಾವುದೋ ಒಂದು ಬರಲಿ ಬಿಡು ಅಂತಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವು ಆಗ್ತೈತಲ್ಲ. ನಾವು ಇಷ್ಟು ಕಷ್ಟಪಟ್ಟು ದುಡಿದು ನಮ್ಮ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ತಂದೆ ತಾಯಿ ಎಂಬುದು ಕೂಡ ಇಲ್ಲ ನೋಡಿ ಮಕ್ಕಳಿಗೆ ಅಂತೇಳಿ ಎಷ್ಟು ನೋವು ಮಾಡ್ಕೊತೀವಲ್ಲ. ಮತ್ತು ನಾವು ಮಾಡಿದರೆ ಎಷ್ಟು ಮಾಡ್ತೀವಿ, ಬಾಬಾ ಎಷ್ಟು ಮಾಡ್ತಾ ಇರ್ತಾರೆ. ಬಾಬಾಗೂ ಆಸೆ, ನನ್ನ ಮಕ್ಕಳು ರಾಜ ಮಕ್ಕಳಾಗಬೇಕು, ನನ್ನ ಮಕ್ಕಳು ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕು, ಇಡೀ ವಿಶ್ವ ಅವ್ರ ಮುಂದೆ ತಲೆಬಾಗಿ ನಿಂತಿರಬೇಕು. ಎಷ್ಟೆಲ್ಲ ಆಸೆ ಬಾಬಾಗೆ. ಮತ್ತು ನಾವು ಈ ಥರ ಎಲ್ಲ ಹುಡುಗಾಟಿಕೆಯಲ್ಲಿ ಆದದ್ದಾಗ್ಲೋಳು, ಬಂದಿದ್ದರೆ ಬರಲೋಳು, ಅದೃಷ್ಟದಲ್ಲಿ ಇದ್ದ ಆಗ್ಲೋಳು ಅಂದರೆ ಬಾಬಾಗೂ ಬೇಜಾರಾಗ್ತೈತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಥರ ಹೇಳ್ಬೇಡ್ರಿ, ಆಲಸ್ಯ ಮಾಡಬೇಡ್ರಿ, ಚೆನ್ನಾಗಿ ಪುರುಷಾರ್ಥ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಗೀತೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಅಂದ್ರೇನು? ಬಾಲ್ಯದ ದಿನ ಅಂದ್ರೇನು? ನಾವು ಬಾಬನ ಮಡ್ಲಿಗೆ ನೋಡ್ರಿ ಬಹಳ ದುಃಖ ಇರ್ತತೆ. ಕೆಲವರಿಗಂತೂ ಇನ್ನು ನನಗೆ ಬದುಕೋಕ್ಕಾಗಲ್ಲ ಅನ್ನೋಷ್ಟು ದುಃಖ ಇರ್ತತೆ. ಯಾವಾಗ ಬಾಬಾ ಸಿಗತ್ಲೆ ಏನಾಗ್ತತೆ, ಅವರಿಗೆ ಚಿಂತೆ ಎಲ್ಲ ದೂರ ಆಗ್ತವೆ, ಸುಖ ಸಿಗ್ತತೆ. ಆಮೇಲೆ ಏನು ಮಾಡ್ತಾರೆ, ಯಾವಾಗ ದುಃಖ ಕಡಿಮೆ ಆಗ್ತೈತೋ ಅವಾಗ ನೆಪ ಹೇಳೋಕ್ಕೆ ಶುರು ಮಾಡ್ತಾರೆ, ನಮಗೆ ಕ್ಲಾಸಿಗೆ ಬರೋಕ್ಕೆ ಟೈಮ್ ಇಲ್ಲ, ನಮಗೆ ಅಮೃತ ವೇಳೆ ಎದ್ದೊಳಕ್ಕಾಗಲ್ಲ ಅಂದರೆ ಮತ್ತೆ ದೇಹದ ಜಗತ್ತಿನ ಆಕರ್ಷಣೆಗೆ ಹೋಗ್ಬಿಡ್ತಾರೆ. ಅಂದರೆ ಇವಾಗ ಸುಖ ಸಿಕ್ಕತ್ತೆ ಬಾಬಾ ಹಿಡ್ಕೊಂಡಿದ್ದಕ್ಕೆ. ಮತ್ತು ಯಾವ ಕರ್ಮ ಯಾವಾಗ ಒದ್ಕೊಂಡು ಬರ್ತೈತೋ ಹೇಳಕ್ಕೆ ಬರಲ್ಲ, ಮತ್ತೆ ಕಷ್ಟ ಬರಲ್ಲ ಅಂತ ಏನು ಗ್ಯಾರಂಟಿ? ಅವನ್ನ ಮರಿಬೇಡ್ರಿ. ನಾವು ಹೆಂಗಿದ್ವಿ ಆ ಟೈಮ್ನಾಗ, ಎಷ್ಟು ದುಃಖ ಇತ್ತು, ಅಂಥ ದುಃಖ ಮತ್ತೆ ಬಂದರೆ ಅವಾಗ ಯಾರು ಪಾರು ಮಾಡ್ತಾರೆ? ಕರ್ಮ ಸುಟ್ಕೊಂಡ್ಲಿಲ್ಲ ಅಂದ್ರೆ ಬಾಬಾನು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಪೂರ್ಣ ಪಾಪ ತೊಳ್ಕೋಬೇಕು, ಆ ಬಾಲ್ಯದ ದಿನಗಳನ್ನ ಮರಿಬೇಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯ ಸಾಲಿನ ಅರ್ಥವನ್ನು ತಿಳಿದುಕೊಂಡಿರಿ. ನೀವೀಗ ಜೀವಿಸಿದ್ದಂತೆಯೇ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಇಡೀ ಕಲ್ಪವಂತೂ ಲೌಕಿಕ ತಂದೆಯ ಮಕ್ಕಳಾಗುತ್ತೀರಿ. ಈಗ ಕೇವಲ ನೀವು ಬ್ರಾಹ್ಮಣ ಮಕ್ಕಳು ಬೇಹದ್ದಿನ ತಂದೆಯವರಾಗಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಒಂದು ವೇಳೆ ತಂದೆಯನ್ನು ಬಿಟ್ಟರೆ ನಾವು ಬೇಹದ್ದಿನ ಆಸ್ತಿಯು ನಮಗೆ ಸಿಗುವುದಿಲ್ಲ. ಭಲೆ ನೀವು ತಿಳಿಸುತ್ತೀರಿ, ಆದರೆ ಸ್ವಲ್ಪದರಲ್ಲಿಯೇ ಯಾರೂ ಖುಷಿಯಾಗುವುದಿಲ್ಲ. ಮನುಷ್ಯರು ಹಣವನ್ನು ಇಚ್ಛಿಸುತ್ತಾರೆ, ಹಣವಿಲ್ಲದಿದ್ದರೆ ಸುಖವಿರಲು ಸಾಧ್ಯವಿಲ್ಲ. ಹಣವೂ ಬೇಕು, ಶಾಂತಿಯೂ ಬೇಕು, ನಿರೋಗಿ ಕಾಯವೂ ಬೇಕು. ಇಂದು ಪ್ರಪಂಚದಲ್ಲಿ ಏನಿದೆ, ನಾಳೆ ಏನಾಗುವುದು ಎಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ, ಮತ್ತಾರ ಬುದ್ಧಿಯಲ್ಲಿಯೂ ಈ ಮಾತುಗಳಿಲ್ಲ. ಒಂದು ವೇಳೆ ವಿನಾಶವು ಸಮ್ಮುಖದಲ್ಲಿ ಇದೆ ಎಂಬುದನ್ನು ತಿಳಿದುಕೊಂಡರೂ ಸಹ ಈಗ ಏನು ಮಾಡಬೇಕೆಂಬುದು ಅರ್ಥವಾಗುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವಾಗ ಬೇಕಾದರೂ ಯುದ್ಧವಾಗಬಹುದು. ಒಂದು ಸಣ್ಣ ಕಿಡಿಯಿಂದಲೇ ಎಲ್ಲವೂ ಸಮಾಪ್ತಿಯಾಗುವುದರಲ್ಲಿ ತಡವಾಗುವುದಿಲ್ಲ. ನೋಡ್ರಿ, ಇದು ಯಾವಾಗ ನುಡಿಸಿದ ಮುರಳಿ? 1969 ಒಳಗೆ ಬ್ರಹ್ಮ ತಂದೆ ಇದ್ದಾಗ ನುಡಿಸಿದ ಮುರಳಿ. ಏನು 36 ನುಡಿಸಿದ್ರು, 40 ನುಡಿಸಿದ್ರು. ಈಗ ಇವಾಗ ನಡೀತಾ ಇದೆ ಇದು. ಆಗಲೇ ಅಮೇರಿಕದವ್ರು ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ. ಅಮೇರಿಕಾ ಯುರೋಪಿಗೆ ಬೀಳ್ತತೆ ಅಂತ ಹೇಳ್ಯಾರ ಬಾಬಾ. ಅಮೇರಿಕಾ ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ನೋಡ್ರಿ, ಸಣ್ಣ ಕಿಡಿ ಬಿದ್ದರೆ ಸಾಕು
ಅಂತ ಹೇಳ್ಯಾರ ಬಾಬಾ. ಅಮೇರಿಕಾ ಯುರೋಪಿಗೆ ಯುದ್ಧ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಯುದ್ಧ ನಿಂದ್ರಲ್ಲ, ಅದು ವಿನಾಶನೇ ಆಗ್ತತೆ ಅಂತ ಹೇಳ್ಯಾರ ಬಾಬಾ. ನೋಡ್ರಿ, ಒಂದು ಸಣ್ಣ ಕಿಡಿಯಿಂದಲೇ ಎಲ್ಲವೂ ಸಮಾಪ್ತಿಯಾಗುವುದರಲ್ಲಿ ತಡವಾಗುವುದಿಲ್ಲ. ಈ ಹಳೆಯ ಪ್ರಪಂಚವು ಸಮಾಪ್ತಿ ಆಯಿತೆಂದರೆ ಆಯಿತು. ಆದ್ದರಿಂದ ಈಗ ಬಹುಬೇಗನೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ತಂದೆಯನ್ನು ಸದಾ ನೆನಪು ಮಾಡುತ್ತಿದ್ದರೆ ಬಹಳ ಖುಷಿಯಾಗಿ ಇರುತ್ತೀರಿ. ದೇಹಾಭಿಮಾನದಲ್ಲಿ ಬರುವುದರಿಂದ ತಂದೆಯನ್ನು ಮರೆತು ದುಃಖಿಯಾಗುತ್ತೀರಿ. ನೋಡ್ರಿ, ಬಾಬನ ಮಡ್ಲಲ್ಲಿ ಕೂಡ ನಾವು ಪಾವನವಾದಂಗೆಲ್ಲ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗ್ತತೆ, ವಿಚಾರ ಬರ್ತತೆ. ನಾನೇನು ಪಡೆಯೋದೈತೆ, ಎಂಥ ತಂದೆ ಸಿಕ್ಕನೋ, ಇವೆಲ್ಲ ವಿಚಾರಗಳು ಬರ್ತವೆ, ಪಡಿತೀವಿ. ಆದರೆ ಇವಾಗ ನಾವು ಸರಿಗೆ ಬಾಬಾ ನೆನಪು ಮಾಡ್ದಂಗೆ ಇವೆಲ್ಲ ವಿಚಾರ ತಾಂದಂಗಿದ್ರೆ ಅಂತಿಮದಲ್ಲಿ ಇದೆಲ್ಲ ನಮಗೆ ಇಮರ್ಜ್ ಆಯಿತು, ನಾನು ಪಡಿಬೇಕು ಅಂತೇಳಿ ನಮಗೆ ಬುದ್ಧಿ ಆವಾಗಪ್ಪ ದಿವ್ಯ ಬುದ್ಧಿ ಆಯಿತು ಅಂತಂದರೆ ಅಂತಿಮ ಸಮಯ ಇರಲ್ಲ. ಅಯ್ಯೋ ಅಯ್ಯೋ ಅಂತ ವಾಪಸ್ ಹೋಗೋದಷ್ಟೇ ಇರ್ತತೆ. ಅದಕ್ಕೆ ಹೆಚ್ಚು ಹೆಚ್ಚು ನೆನಪು ಮಾಡ್ದಂಗೆಲ್ಲ ಪುರುಷಾರ್ಥನೂ ತೀವ್ರಗತಿಯಲ್ಲಿ ಹೋಗ್ತಿರ್ತೈತೆ. ಅದಕ್ಕೆ ಸ್ವಲ್ಪ ಸಮಯ ಐತೆ, ಆಲಸ್ಯ ಮಾಡಬೇಡ್ರಿ ಮಕ್ಕಳೇ ಅಂತ ಇದ್ದಾರೆ ಬಾಬಾ. ಆಮೇಲೆ ಮತ್ತೆ ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಬೇಹದ್ದಿನ ತಂದೆಯಿಂದ ಸುಖವನ್ನು ಪಡೆಯುತ್ತೀರಿ. ನೀವು ಇಂಥ ಲಕ್ಷ್ಮೀನಾರಾಯಣರಾಗುವುದಕ್ಕಾಗಿ ಬಂದಿದ್ದೀರಿ. ರಾಜ ರಾಣಿಯಾಗುವುದರಲ್ಲಿ ಮತ್ತು ಪ್ರಜೆಗಳಿಗೆ ನೌಕರ ಚಾಕರಾಗುವುದರಲ್ಲಿ ಬಹಳ ಅಂತರವಿದೆಯಲ್ಲವೇ? ಈಗಿನ ಪುರುಷಾರ್ಥವೇ ಕಲ್ಪಕ್ಕಾಗಿ ನಿಶ್ಚಿತವಾಗಿ ಬಿಡುತ್ತದೆ. ನಾವು ಎಷ್ಟು ಪುರುಷಾರ್ಥ ಮಾಡಿದ್ದೇವೆಂದು ಅಂತಿಮದಲ್ಲಿ ಎಲ್ಲರಿಗೆ ಸಾಕ್ಷಾತ್ಕಾರವಾಗುವುದು. ನೋಡ್ರಿ, ಲಾಸ್ಟ್ಗೆ ಯಾರ್ಯಾರು ಏನೇನು ಪದವಿ ಪಡಿತೀವಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತದೆ. ಇಂಥವ್ರು ಈ ಥರ ಆದರೆ ಶ್ರೇಷ್ಠ ಪದವಿ ತಗೊಂಡವ್ರಿಗೆ ಏನಾಗ್ತಿರ್ತತೆ, ಅಲ್ಲಿ ಎಲ್ಲರೂ ಜಯ ಜಯಕಾರ ಆಗ್ತಿರ್ತಾರೆ, ಖುಷಿಯಿಂದ ಪರಂಧಾಮಕ್ಕೆ ಹೋಗ್ತಾರೆ ಬಾಬನ ಜೊತೆಗೆ. ಆದರೆ ದಾಸ ಪದವಿ ತ್ರೇತಾಯುಗ ಅಂತಿಮದಲ್ಲಿ ಬರ್ತೀವಿ ಅಂತಂದರೆ ಏನಾಗ್ತತೆ, ಅಳ್ತಾ ಇರ್ತಾರೆ. ಕಲ್ಪ ಅದು ಫಿಕ್ಸು. ಆ ಫಿಕ್ಸ್ ಅನ್ನೋದೇ ಭಾಳ ದುಃಖ. ಅದಕ್ಕೆ ಬಾಬಾ ಏನಂತಾರೆ, ಈಗಲೂ ತಂದೆ ತಿಳಿಸುತ್ತಾರೆ, ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ಇರಿ. ಯಾವ ಮಧುರಾತಿ ಮಧುರ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆಯೋ ಅವರನ್ನು ನಾವು ಎಷ್ಟು ನೆನಪು ಮಾಡುತ್ತೇವೆ. ನಿಮ್ಮದೆಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಖುಷಿಯೂ ಇರುವುದು. ನಾವೀಗ ಸಮೀಪಕ್ಕೆ ಬಂದು ತಲುಪಿದ್ದೇವೆಂದು ತಿಳಿಯುತ್ತಾರೆ. ಇನ್ನು ಕೆಲವರು ಗುರಿಯು ಇನ್ನೆಷ್ಟು ದೂರವಿದೆಯೋ ಎಂದು ಸುಸ್ತಾಗುತ್ತಾರೆ. ಗುರಿಯನ್ನು ತಲುಪಿದರೆ ಪರಿಶ್ರಮವು ಸಫಲವಾಗುವುದು. ಈಗ ಯಾವ ಗುರಿಯೆಡೆಗೆ ನೀವು ಹೋಗುತ್ತಿದ್ದೀರೋ ಅದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ಸಹ ಅವರು ತಿಳಿದುಕೊಂಡಿಲ್ಲ. ಅಂದರೆ ಅವರೇನು ಕಣ್ಣಿಗೆ ನಿರಾಕಾರನ ಅರಿಯೋ ಶಕ್ತಿ ಇಲ್ಲದೆ ಏನು ಕಣ್ಣಿಗೆ ಕಾಣೋರು ಮೂರ್ತಿಗಳು ಮುಂದೆ ಹೋಗಿ ಬೇಡ್ತಾ ಇದ್ದಾರೆ. ಇವರೆಲ್ಲ ಏನು ದೇವಾತ್ಮಗಳು, ದೇಹ ಇರೋರೆಲ್ಲ ದೇವಾತ್ಮಗಳು. ಅವರು ಕೂಡ ದೈವಶಕ್ತಿನ ಯಾರಿಂದ ಪಡೆದಾರ? ಪರಮಾತ್ಮ ತಂದೆಯಿಂದನೇ ಪಡೆದಾರ. ಆದರೆ ಅದು ಇವರು ದೇವತೆಗಳನ್ನೇ ಭಗವಂತ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಭಗವಂತ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಗವಂತ ಎಂದು ಹೇಳುತ್ತಾರೆ, ಮತ್ತು ಅವರು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೇವೆ. ಈಗ ತಂದೆಯ ಮತದನುಸಾರವೇ ನಡೆಯಬೇಕಾಗಿದೆ. ಭಲೆ ವಿದೇಶದಲ್ಲಿದ್ದೀರಿ, ಅಲ್ಲಿದ್ದರೂ ಸಹ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಿಮಗೆ ಶ್ರೀಮತ ಸಿಗುತ್ತದೆ. ನೆನಪಿನ ವಿನಃ ಆತ್ಮವು ತಮೋಪ್ರಧಾನದಿಂದ ಸತೋಪ್ರಧಾನವಾಗಲು ಸಾಧ್ಯವಿಲ್ಲ. ನೀವು ಹೇಳುತ್ತೀರಿ, ಬಾಬಾ ನಾವು ತಮ್ಮಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಹೇಗೆ ನಮ್ಮ ಬಾಬಾರವರು ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ, ಹಾಗೆ ನಾವು ಸಹ ಪುರುಷಾರ್ಥ ಮಾಡಿ ಅವರ ಸಿಂಹಾಸನದ ಮೇಲೆ ಅವಶ್ಯವಾಗಿ ಕುಳಿತುಕೊಳ್ಳುತ್ತೇವೆ. ಅಂದರೆ ಯಾರು ಬ್ರಹ್ಮ ತಂದೆ ಹೆಂಗೆ ಎಲ್ಲ ಆಸ್ತಿನ ಸಂಪೂರ್ಣ ಆಸ್ತಿ ಪಡೆದಾರಲ್ಲ, ನಾವು ಅವ್ರ ಮಕ್ಕಳಂದಮೇಲೆ ನಾವು ಪಡಿತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಮ್ಮ ಬಾಬಾರವರು ರಾಜರಾಜೇಶ್ವರಿ ಆಗುತ್ತಾರೆ ಅಂದಾಗ ನಾವು ಆಗುತ್ತೇವೆ. ಎಲ್ಲರಿಗಾಗಿ ಪರೀಕ್ಷೆಯು ಒಂದೇ ಆಗಿದೆ. ನಿಮಗೆ ಬಹಳ ಚಿಕ್ಕ ಮಾತನ್ನು ಕಲಿಸಲಾಗುತ್ತದೆ. ಕೇವಲ ತಂದೆಯನ್ನು ನೆನಪು ಮಾಡಿ. ಇದಕ್ಕೆ ಸಹಜ ರಾಜಯೋಗ ಬಲವೆಂದು ಕರೆಯಲಾಗುತ್ತದೆ. ನಿಮಗೆ ತಿಳಿದಿದೆ, ಯೋಗದಿಂದ ಬಹಳ ಬಲ ಸಿಗುತ್ತದೆ. ತಿಳಿದುಕೊಳ್ಳುತ್ತಾರೆ, ನಾವು ಯಾವುದೇ ವಿಕರ್ಮ ಮಾಡಿದರೂ ಶಿಕ್ಷೆಯನ್ನು ಅನುಭವಿಸುತ್ತೇವೆ. ಪದವಿ ಭ್ರಷ್ಟವಾಗುತ್ತದೆ. ನೆನಪಿನಲ್ಲಿಯೂ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ.
ಸದ್ಗುರುವಿನ ನಿಂದಕರಿಗೆ ನೆಲೆಯಿಲ್ಲವೆಂದು ಗಾಯನವಿದೆ. ಅವರಂತೂ ಗುರುವಿನ ನಿಂದಕರಿಗೆ ಎಂದು ಹೇಳುತ್ತಾರೆ. ನಿರಾಕಾರ ತಂದೆಯ ಬಗ್ಗೆ ಅವರಿಗೆ ತಿಳಿದಿಲ್ಲ. ಭಕ್ತರಿಗೆ ಫಲವನ್ನು ಕೊಡುವವರು ಭಗವಂತನೆಂದು ಗಾಯನವಿದೆ. ಅಂದಾಗ ಸಾಧು ಸಂತ ಮೊದಲಾದವರೆಲ್ಲರೂ ಭಕ್ತರಾಗಿದ್ದಾರೆ. ಭಕ್ತರೇ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಭಕ್ತರು ಭಕ್ತರಿಗೆ ಫಲ ಕೊಡುವುದಿಲ್ಲ. ಏನು ಹೇಳಿದರು ಬಾಬಾ? ಭಕ್ತರು ಭಕ್ತರಿಗೆ ಫಲ ಕೊಡಲ್ಲ ಅಂದರು. ಅಂದ್ರೆ ಏನರ್ಥ? ಈಗ ನೋಡ್ರಿ, ರಾಮ ಯಾರನ್ನ ಪೂಜೆ ಮಾಡ್ದ? ರಾಮೇಶ್ವರದಲ್ಲಿ ಶಿವಲಿಂಗದ ಪೂಜೆ ಮಾಡಿದ್ದನಲ್ಲ ರಾಮೇಶ್ವರ. ರಾಮ ಯಾರನ್ನ? ನಿರಾಕಾರನ ಪೂಜೆ ಮಾಡಿದ. ಇವಾಗ ಹನುಮಂತ ಏನು ಮಾಡ್ದ? ಇವಾಗ ರಾಮ ನಿರಾಕಾರನ ದೇಹ ಇಲ್ದತ್ತನ ನಿರಾಕಾರನ ಧ್ಯಾನ ಮಾಡಿ ಆ ದೈವ ಶಕ್ತಿ ಪಡ್ಕೊಂಡ. ಇವಾಗ ಹನುಮಂತ ಏನು ಮಾಡ್ಬೇಕು? ಆ ನಿರಾಕಾರನ ಹಿಡ್ಕೋಬೇಕಲ್ಲ. ನಿರಾಕಾರನ ಬಿಟ್ಟ ರಾಮನ ಹಿಡ್ಕೊಂಡ. ಇವಾಗ ಈಶ್ವರನ ಪೂಜೆ ಮಾಡಿದ ಮೇಲೆ ರಾಮ ಏನಾದ? ಭಕ್ತ ಆದ್ನ ಇಲ್ಲ? ಮತ್ತು ಇವಾಗ ಆಂಜನೇಯ ಏನು ಮಾಡ್ದ? ಆ ಭಕ್ತನ ಪೂಜೆ ಮಾಡ್ದ. ಮತ್ತು ಆ ರಾಘವೇಂದ್ರ ಸ್ವಾಮಿ ಏನು ಮಾಡ್ದ? ಆಂಜನೇಯನ ಪೂಜೆ ಮಾಡಿದ. ಅಂದರೆ ನಾವು ಭಕ್ತರ ಆಗ್ತಾ ಹೋದ್ವಿ. ಮತ್ತು ಇವಾಗ ರಾಮ ಭಕ್ತ ಆದಮೇಲೆ ಭಕ್ತರಿಂದ ಹೆಂಗೆ ಫಲ ಸಿಗ್ತತೆ? ಭಗವಂತನಿಂದ ಸಿಗೋದು. ಅಂದರೆ ದೇಹಧಾರಿಗಳಿಗೆ ಪಾಪನ ಸುಡೋ ಶಕ್ತಿ ಇಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದು ವೇಳೆ ಭಕ್ತರೇ ಭಕ್ತರಿಗೆ ಫಲ ಕೊಡುವುದಾದರೆ ಮತ್ತೆ ಭಗವಂತನನ್ನು ಏಕೆ ನೆನಪು ಮಾಡುವುದು? ಇದು ಭಕ್ತಿ ಮಾರ್ಗವಾಗಿದೆ ನೋಡ್ರಿ. ಆದರೂ ಅಲ್ಪ ಸ್ವಲ್ಪ ಪಡೆದಿಲ್ಲ ಅಂತಲ್ಲ ಭಕ್ತಿ ಮಾಡಿದಕ್ಕೆ. ಬಟ್ ಅದು ಅಲ್ಪ ಸ್ವಲ್ಪನೂ ಕೊಡೋದ್ಯಾರು? ಶಿವಬಾಬಾ. ಪರಂಧಾಮದಿಂದನೇ ದ್ವಾಪರ್ಲಿಂದನೇ ಪಾಲನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವೆಲ್ಲೇ ಒಂದು ಕಲ್ಲಿನ ಮುಂದೆ ಕುಂತು ಬೇಡಿದ್ರು ಅದು ಕ್ಯಾಚ್ ಮಾಡಿ ಕೊಡೋ ಶಕ್ತಿ ಇರೋದು ನನಗೆ ಅಂತ ಹೇಳ್ತಾರೆ ಬಾಬಾ. ಹೇಗೆ ಒಂದು ವರ್ಷದ ಮಗು ಅದು ಅಂಬೆಗಾಲಿಟ್ಗ ಅಂತ ಹೊರಗಡೆ ಹೋಗ್ಬಿಟ್ಟತ್ತೆ. ಅಲ್ಲಿ ಯಾವುದೋ ನೋಡಿ ಭಯ ಬಿದ್ದು ಅರಸ್ತತೆ. ಆವಾಗ ತಾಯಿ ಏನು ಮಾಡ್ತಾಳ? ನನ್ನೇನು ಅಮ್ಮ ಅಂತ ಕರೆದತ್ತೇನಂತ ಸುಮ್ಮನೆ ನಿಂದಿರ್ತಾಳ ಏನು? ಅದು ಹತ್ತಿರ ನನ್ನೇ ಕರಿತತ್ತಂತ ಓಡತ್ತಾಳೆ. ಎಲ್ಲನಿದ್ರೂ ಓಡತ್ತಾಳಲ್ಲ. ಅದರಂಗೆ ನಾವು ಯಾರ ಮುಂದೆ ಕುಂತು ಬೇಡಿದ್ರು ಈ ಆತ್ಮಗಳ ತಂದೆ ನಾನೇ ಅಂತೇಳಿ ಬಾಬಾ ಅಲ್ಲಿಂದ ದ್ವಾಪರದಾಗ್ಲಿಂದ ಪರಂಧಾಮದಿಂದನೇ ನಮಗೆ ಭಕ್ತರಿಗೆ ಪಾಲನೆ ಕೊಡ್ತಾ ಇರ್ತಾರೆ. ಏನಂದರೆ ವಿನಾಶ ಆಗಕ್ಕೆ 100 ವರ್ಷ ಆಯ್ತಂದ್ರೆ ಭೂಮಿಗೆ ಇಳಿತಾರೆ, ತಮ್ಮ ಸಮಾನ ಮಾಡ್ಕೊತಾರೆ. ಅಂದರೆ ನಾವು ಕೊಡೋದು ಯಾರು? ಶಿವಬಾಬಾನೇ ಕೊಡೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಹೆಚ್ಚು ಭಕ್ತಿ ಮಾಡುವವರು ಕಡಿಮೆ ಭಕ್ತಿ ಮಾಡುವವರಿಗೆ ಫಲ ಕೊಡುತ್ತಾರೆಂದಲ್ಲ. ಭಕ್ತಿ ಎಂದರೆ ಭಕ್ತಿ. ರಚನೆಗೆ ಹೇಗೆ ಆಸ್ತಿಯನ್ನು ಕೊಡುವರು? ಆಸ್ತಿಯು ರಚಯಿತನಿಂದಲೇ ಸಿಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆ. ಯಾವಾಗ ಜ್ಞಾನವು ಸಿಗುತ್ತದೆಯೋ ಆಗ ಭಕ್ತಿಯು ತಾನಾಗಿಯೇ ಬಿಟ್ಟು ಹೋಗುತ್ತದೆ. ಜ್ಞಾನದ ಜಿಂದಾಬಾದ್ ಆಗುತ್ತದೆ. ಜ್ಞಾನವಿಲ್ಲದೆ ಸದ್ಗತಿ ಹೇಗಾಗುವುದು? ಎಲ್ಲರೂ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೊರಟು ಹೋಗುತ್ತಾರೆ. ಅಂದಾಗ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ವಿನಾಶವು ಸಮ್ಮುಖದಲ್ಲಿಯೇ ನಿಂತಿದೆ. ವಿನಾಶಕ್ಕೆ ಮೊದಲೇ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ತಿಳಿದುಕೊಂಡಿದ್ದೀರಿ, ನಾವೀಗ ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ. ಯಾರು ಬ್ರಾಹ್ಮಣರಾಗುವರೋ ಅವರೇ ನಿಮಿತ್ತರಾಗುತ್ತಾರೆ. ಏನು? ಯಾರು ಬ್ರಾಹ್ಮಣರಾಗುವರು ಅಂದರೆ ಯಾವ ಬ್ರಾಹ್ಮಣರು? ಕುಲದಿಂದ ಬ್ರಾಹ್ಮಣರಲ್ಲ. ಬ್ರಹ್ಮನ ಮುಖಕಮಲದಿಂದ ಬಂದ ಬ್ರಹ್ಮಜ್ಞಾನದಿಂದ ಯಾರು ಭಗವಂತನ ಮಡ್ಲಿಗೆ ಬರ್ತಾರೋ ಅವರು ಸತ್ಯ ಬ್ರಾಹ್ಮಣರು. ಇವಾಗೇನು ಓಂ ಶಾಂತಿ ಬರ್ತಾರೋ ಅವರೇ ಸತ್ಯ ಬ್ರಾಹ್ಮಣರು, ಬ್ರಹ್ಮಜ್ಞಾನ ಬಲ್ಲವರು. ಬ್ರಹ್ಮಜ್ಞಾನ ಅಂದ್ರೇನು? ಈ ಸೃಷ್ಟಿಯನ್ನು ರಚನೆ ಮಾಡ್ದತ್ತ ಆತ ಹೆಂಗದನ, ಹೆಂಗ ಸೃಷ್ಟಿ ಸ್ಥಾಪನೆ ಮಾಡ್ತಾನೆ, ಹೆಂಗ ಪಾಲನೆ ಮಾಡ್ತಾನೆ, ಹೆಂಗ ವಿನಾಶ ಮಾಡ್ತಾನೆ, ಈ ಜ್ಞಾನನ ತಿಳ್ಕೊಬೇಕಂತ ಋಷಿಮುನಿಗಳು ಒಂಟಿ ಕಾಲಿಲ್ ತಪಸ್ಸು ಮಾಡಿದರು. ಆದರೆ ನೇತಿ ಅಂದರು. ಆದರೆ ಅದು ನಾವು ಸಾಮಾನ್ಯರ ಮಾತೆಯರಿಗೆ ಗೊತ್ತಿದೆ, ದೊಡ್ಡ ಜಗದ್ಗುರುಗಳಿಗೆ ಗೊತ್ತಿಲ್ಲ ಈ ಜ್ಞಾನ. ಇದು ಬ್ರಹ್ಮಜ್ಞಾನ. ಈಗ ಬ್ರಹ್ಮಜ್ಞಾನ ಬಲ್ಲಂಥವ್ರು ನಾವೇ ಸತ್ಯ ಬ್ರಾಹ್ಮಣರು. ಈಗ ಈ ಬ್ರಹ್ಮನ ಮುಖದಿಂದ ಬಂದ ಜ್ಞಾನ ತಿಳಿಲಾರ್ದೆ ಯಾರು ಪಾವನ ಪ್ರಪಂಚದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗದೆ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ.
ತಂದೆಯು ಮಕ್ಕಳನ್ನು ರಚಿಸುವುದೇ ಆಸ್ತಿಯನ್ನು ಕೊಡುವುದಕ್ಕಾಗಿ. ಶಿವ ತಂದೆಯ ಮಕ್ಕಳಂತೂ ನಾವು ಹಾಗೆಯೇ ಇದ್ದೇವೆ. ಸೃಷ್ಟಿಯನ್ನು ರಚಿಸುವುದೇ ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಕ್ಕಾಗಿ. ಶರೀರಧಾರಿಗಳಿಗೆ ಆಸ್ತಿಯನ್ನು ಕೊಡುವರಲ್ಲವೇ? ಆತ್ಮಗಳಂತೂ ಮೇಲಿರುತ್ತಾರೆ. ಅಲ್ಲಿ ಆಸ್ತಿ ಅಥವಾ ಪ್ರಾರಬ್ಧದ ಮಾತೇ ಇಲ್ಲ. ನೀವೀಗ ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡೆಯುತ್ತಿದ್ದೀರಿ. ಇದು ಪ್ರಪಂಚದವರಿಗೆ ತಿಳಿದೇ ಇಲ್ಲ. ಈಗ ಸಮಯ ಸಮೀಪಕ್ಕೆ ಬರುತ್ತಾ ಇದೆ. ಕೇವಲ ಬಾಂಬುಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ತಯಾರಿಸಿಲ್ಲ, ಬಹಳಷ್ಟು ತಯಾರಿ ನಡೆಯುತ್ತಿದೆ. ಈಗ ತಂದೆಯು ನಮಗೆ ಆದೇಶ ನೀಡುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಇಲ್ಲದಿದ್ದರೆ ಅಂತಿಮದಲ್ಲಿ ಬಹಳ ಅಳಬೇಕಾಗುತ್ತದೆ. ರಾಜವಿದ್ಯೆಯ ಪರೀಕ್ಷೆಯಲ್ಲಿ ಯಾರಾದರೂ ಅನುತ್ತೀರ್ಣರಾದರೆ ಹೋಗಿ ಕೋಪದಲ್ಲಿ ಮುಳುಗಿಬಿಡುತ್ತಾರೆ. ಇಲ್ಲಿ ಕೋಪದ ಮಾತಂತೂ ಇಲ್ಲ. ಅಂತಿಮದಲ್ಲಿ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತದೆ. ನಾವು ಏನೇನಾಗುತ್ತೇವೆ ಎಂಬುದು ಸಹ ತಿಳಿಯುತ್ತದೆ. ಪುರುಷಾರ್ಥ ಮಾಡಿಸುವುದು ತಂದೆಯ ಕೆಲಸವಾಗಿದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಕರ್ಮ ಮಾಡುತ್ತಾ ನೆನಪು ಮಾಡುವುದನ್ನು ಮರೆತು ಹೋಗುತ್ತೇವೆ. ಇನ್ನು ಕೆಲವರು ಬಾಬಾ ನೆನಪು ಮಾಡಲು ಬಿಡುವು ಸಿಗುವುದಿಲ್ಲವೆಂದು ಹೇಳುತ್ತಾರೆ. ಇದಕ್ಕೆ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ಸಮಯವನ್ನು ತೆಗೆದು ನೆನಪಿನಲ್ಲಿ ಕುಳಿತುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಪರಸ್ಪರ ಮಿಲನ ಮಾಡುತ್ತೀರೆಂದರೂ ಸಹ ಇದೇ ಪ್ರಯತ್ನ ಮಾಡಿ. ನಾವು ತಂದೆಯನ್ನು ನೆನಪು ಮಾಡಬೇಕು. ಪರಸ್ಪರ ಸೇರಿ ಕುಳಿತುಕೊಳ್ಳುವುದರಿಂದ ನೀವು ಚೆನ್ನಾಗಿ ನೆನಪು ಮಾಡುತ್ತೀರಿ. ಸಂಘಟನೆಯ ಸಹಯೋಗ ಸಿಗುತ್ತದೆ. ಅಂದ್ರೇನು? ಸಂಘಟನೆಯಲ್ಲಿ ಬಹಳ ಶಕ್ತಿ ಇರ್ತದೆ. ಅದಕ್ಕೆ ತಪ್ಪದೆ ಮುರಳಿ ಎಲ್ಲಿ ಕೇಳಬೇಕು? ಸಂಘಟನೆ ಕ್ಲಾಸ್ನಲ್ಲಿ. ಯಾಕೆ ಅಂದರೆ, ಈಗ ನಾವು ಒಬ್ಬರ ಹತ್ರ 100 ಗ್ರಾಮ್ ಶಕ್ತಿ ಐತೆ ಅಂತ ತಿಳ್ಕೊಳ್ರಿ. ಅದರಲ್ಲಿ 100 ಗ್ರಾಮ್ ಶಕ್ತಿಯಲ್ಲಿ ಎಷ್ಟು ಅನುಭವ ಆಗ್ಬೋದು? ಆದರೆ ಸಂಘಟನೆಯಲ್ಲಿ ಒಂದು 20 ಮಂದಿ ಕುಂತೀವಿ ಅಂದರೆ 20 ಮಂದಿದು 100 ಗ್ರಾಮ್ ಸೇರಿ ಏನಾಗ್ತೈತೆ? 2 kg ಆಗ್ತತೆ. ಅದ್ರಾಗ ಮಹಾರಥಿಗಳು ಇರ್ತಾರೆ, ಒಬ್ಬೊಬ್ಬರ ತೆಗೆ 2 kg 5 kg ಅಷ್ಟು ಇರ್ತತೆ. ಅಂಥ ಸಂಘಟನೆಯಲ್ಲಿ ಕೂತ್ಕೊಂಡಾಗ ಆ ಶಕ್ತಿಯ ವೈಬ್ರೇಷನ್ನಲ್ಲಿ ನಮಗೆ ಯೋಗ ಚೆನ್ನಾಗಿ ಹಿಡಿತತೆ, ಪುರುಷಾರ್ಥ ಚೆನ್ನಾಗಿ ಆಗ್ತತೆ. ಅದಕ್ಕೆ ಸಂಘಟನೆಯಲ್ಲಿ ಜ್ಞಾನ ಕೇಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಾಬಾ. ಈಗ ಮೂಲ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ. ಯಾರಾದರೂ ವಿದೇಶಕ್ಕೆ ಹೋಗುತ್ತೀರಿ ಎಂದರೆ ಅಲ್ಲಿ ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ತಂದೆಯ ನೆನಪಿನಿಂದಲೇ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಯೋಗ ಬಲದಿಂದ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ. ತಂದೆ ತಿಳಿಸುತ್ತಾರೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿದರೆ ವಿಶ್ವದ ಮಾಲೀಕರಾಗುವಿರಿ. ಮೂಲ ಮಾತು ನೆನಪಿನದಾಗಿದೆ. ನೀವು ಎಲ್ಲಿಯೂ ಹೋಗುವ ಮಾತಿಲ್ಲ, ಮನೆಯಲ್ಲಿಯೇ ಇರಿ. ಕೇವಲ ತಂದೆಯನ್ನು ನೆನಪು ಮಾಡಿ. ಪವಿತ್ರರಾಗದಿದ್ದರೆ ನೆನಪು ಮಾಡಲು ಸಾಧ್ಯವಿಲ್ಲ. ಅಂದರೆ ಏನು ಹೇಳಿದರು ಬಾಬಾ? ನಾವು ವೇಸ್ಟ್ ಥಾಟ್ಸ್, ಪರನಿಂದನೆ, ಪರದರ್ಶನ ಇಂಥದ್ರಲ್ಲಿದ್ವಿ ಅಂದರೆ ನಮ್ಮ ಬುದ್ಧಿ ಈ ದೇಹದ ಜಗತ್ತಿನ ವಿಷಯಗಳಲ್ಲೇ ಅಲ್ದಾಡ್ತಿರ್ತತೆ. ಅದು ಪರಂಧಾಮಕ್ಕೆ ಹಾರಲ್ಲ, ನೆಗೆಟಿವ್ನಿಂದ ಭಾರ ಆಗಿಬಿಡ್ತದೆ. ಬಾಬಾ ಏನಂತಾರೆ, ಎಲ್ಲರೂ ಬಂದು ತರಗತಿಯಲ್ಲಿ ಓದುತ್ತಾರೆಂದಲ್ಲ, ಮಂತ್ರವನ್ನು ತೆಗೆದುಕೊಂಡ ಮೇಲೆ ಭಲೆ ಎಲ್ಲಿಯಾದರೂ ಹೋಗಿರಿ. ಸತೋಪ್ರಧಾನವಾಗುವ ಮಾರ್ಗವನ್ನಂತೂ ತಂದೆ ತಿಳಿಸಿದ್ದಾರೆ. ವಾಸ್ತವದಲ್ಲಿ ಸೇವಾ ಕೇಂದ್ರಕ್ಕೆ ಬರುವುದರಿಂದ ನೀವು ಹೊಸ ಹೊಸ ಮಾತುಗಳನ್ನು ಕೇಳುತ್ತಾ ಇರುತ್ತೀರಿ. ಒಂದು ವೇಳೆ ಯಾವುದೇ ಕಾರಣದಿಂದ ಬರಲು ಸಾಧ್ಯವಾಗುವುದಿಲ್ಲ, ಮಳೆ ಬರುತ್ತದೆ, ಕರ್ಫ್ಯೂ ಉಂಟಾಗುತ್ತದೆ, ಯಾರೂ ಬರಲು ಸಾಧ್ಯವಾಗದಿದ್ದರೆ ಏನು ಮಾಡುತ್ತೀರಿ? ತಂದೆ ತಿಳಿಸುತ್ತಾರೆ, ಪರವಾಗಿಲ್ಲ, ನೀವು ಶಿವನ ಮಂದಿರದಲ್ಲಿ ಹಾಲೆಯನ್ನು ಎರೆಯಲೇಬೇಕಾಗುವುದು ಎಂದಲ್ಲ, ಎಲ್ಲಿಯೇ ಇದ್ದರೂ ಸಹ ನೆನಪಿನಲ್ಲಿರಿ. ನಡೆಯುತ್ತಾ ತಿರುಗಾಡುತ್ತಾ ಅನ್ಯರಿಗೂ ಇದನ್ನೇ ಹೇಳಿರಿ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ದೇವತೆಗಳಾಗಿ ಬಿಡುತ್ತೀರಿ. 2 ಅಕ್ಷರಗಳಿವೆ. ತಂದೆ ರಚಯಿತನಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ. ರಚಯಿತನು ಒಬ್ಬರೇ ಆಗಿದ್ದಾರೆ. ಅವರು ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡುವ ಮಂತ್ರವೂ ಸಿಕ್ಕಿಬಿಟ್ಟಿತು. ತಂದೆಯು ತಿಳಿಸುತ್ತಾರೆ, ಈ ಬಾಲ್ಯವನ್ನು ಮರೆಯಬೇಡಿ. ಇಂದು ನಗುತ್ತಿದ್ದಿರಿ, ಒಂದು ವೇಳೆ ತಂದೆಯನ್ನು ಮರೆತರೆ ನಾಳೆ ಅಳಬೇಕಾಗುತ್ತದೆ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಇಂಥವರು ಅನೇಕರಿದ್ದಾರೆ. ಸ್ವರ್ಗದಲ್ಲಂತೂ ಹೋಗುತ್ತೇವೆ, ಅದೃಷ್ಟದಲ್ಲಿ ಏನಿರುವುದೋ ಅದೇ ಸಿಗುವುದು ಎಂದು ಹೇಳುತ್ತಾರೆ. ಅವರಿಗೆ ಪುರುಷಾರ್ಥಿಗಳೆಂದು ಹೇಳುವುದಿಲ್ಲ. ಯಾಕೆ ಅಂದರೆ ನಮ್ಮ ಸ್ಕ್ರಿಪ್ಟ್ ನಾವು ಬರ್ಕೋಬೇಕು.
ನಾವು ನಾಟಕನ ರಚನೆ ಮಾಡಬೇಕು, ನಾಟಕ ನಮ್ಮನ್ನು ರಚನೆ ಮಾಡಬಾರ್ದು. ಅಂದರೆ ನಾವು ಪುರುಷಾರ್ಥ ಮಾಡಿದಂತೆಲ್ಲ ಅಲ್ಲಿ ನಮ್ಮದು ಡ್ರಾಮಾ ವಾಹ್ ಡ್ರಾಮಾ ಅನ್ನಂಗೆ ಆಗ್ತತೆ. ಆ ಥರ ನಾವು ಪುರುಷಾರ್ಥ ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನುಷ್ಯರು ಪುರುಷಾರ್ಥ ಮಾಡುವುದು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಅಂದ ಮೇಲೆ ಈಗ ತಂದೆಯಿಂದ ಶ್ರೇಷ್ಠ ಪದವಿ ಸಿಗುತ್ತದೆ ಅಂದಾಗ ಏಕೆ ಆಲಸ್ಯ ಮಾಡಬೇಕು? ಯಾರು ಶಾಲೆಯಲ್ಲಿ ಓದುವುದಿಲ್ಲವೋ ಅವರು ವಿದ್ಯಾವಂತರ ಮುಂದೆ ತಲೆಬಾಗಲೇಬೇಕಾಗುತ್ತದೆ. ತಂದೆಯನ್ನು ಪೂರ್ಣ ನೆನಪು ಮಾಡದಿದ್ದರೆ ಪ್ರಜೆಗಳಲ್ಲಿ ಹೋಗಿ ನೌಕರ ಚಾಕರರಾಗುತ್ತಾರೆ. ಇದರಲ್ಲಿಯೇ ಖುಷಿಯಾಗಿ ಬಿಡಬಾರದು. ಅಂದರೆ ಏನು ಹೇಳ್ತಾರೆ ಬಾಬಾ, ಒಂದು ವೇಳೆ ದಾಸದಾಸಿ ಆದರೂ ಅರಮನೆಗೆ ದಾಸದಾಸಿ ಆಗಂತ ಪುರುಷಾರ್ಥನಾದರೂ ಮಾಡ್ರಿ ಅಂತಾರೆ ಬಾಬಾ. ಆದರೆ ಯಾರು ಅರಮನೆಗೆ ದಾಸದಾಸಿಯರಾಗ್ತಾರೆ? ಇವಾಗ ಯಾರು ಸೇವಾ ಕೇಂದ್ರದಲ್ಲಿ ಸೇವೆ ಮಾಡ್ತಿರ್ತಾರೋ ಅವರು ಅಲ್ಲಿ ಅರಮನೆಗೊಳಗಲ್ಲಿ ದಾಸದಾಸಿಯರಾಗ್ತಾರೆ. ಏನು ಪುರುಷಾರ್ಥನೆ ಮಾಡಲ್ಲ ಅಂದ್ರೆ ಆ ಪ್ರಜೆಗಳಲ್ಲಿ ಇವಾಗ ಅರಮನೆಗೆ ದಾಸದಾಸಿ ಆದರೆ ರಾಜ ಉಣ್ಣದೇ ಉಣ್ತಾರೆ, ರಾಜನ ಅರಮನೆಗೆ ಮಕ್ಕೊಂಡಿರ್ತಾರೆ. ಆಮೇಲೆ ರಾಜನ ಮನೆಗೆ ಓಡಾಡ್ತಾರಂದರೆ ಒಳ್ಳೆ ಬಟ್ಟೆಗಳ್ನು ಧರಿಸ್ಕೊಂಡಿರ್ತಾರೆ, ರಾಜರ ಮಕ್ಕಳನ್ನ ಆಡಿಸ್ತಿರ್ತಾರೆ. ಆದರೆ ಯಾವುದೋ ಪ್ರಜೆಗಳ ಮನೆಯಾಗ ದಾಸದಾಸಿ ಆದರೆ ಏನು ಸಿಕ್ಕಿರ್ತತಿ? ಏನೂ ಇಲ್ಲ. ಅದಕ್ಕೆ ಎಲ್ಲ ನಮ್ಮ ಪುರುಷಾರ್ಥದ ಮೇಲೆ ಆಧಾರ ಐತೆ. ಅದಕ್ಕೆ ಪ್ರಜೆಗಳ ಮೇಲೆ ದಾಸದಾಸಿ ಆಗಂತ ಅದೃಷ್ಟನ ಪಡ್ಕೋಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದರಲ್ಲಿಯೇ ಖುಷಿಯಾಗಿ ಬಿಡಬಾರದು. ಮಕ್ಕಳು ಸಮ್ಮುಖದಲ್ಲಿ ರಿಫ್ರೆಶ್ ಆಗಿ ಹೋಗುತ್ತೀರಿ. ಕೆಲವರು ಬಂಧನದಲ್ಲಿರುವವರಾಗಿದ್ದಾರೆ, ಆದರೂ ಪರವಾಗಿಲ್ಲ. ಮನೆಯಲ್ಲಿ ಕುಳಿತೇ ತಂದೆಯನ್ನು ನೆನಪು ಮಾಡಿ. ಎಷ್ಟೊಂದು ತಿಳಿಸುತ್ತೇನೆ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಆಕಸ್ಮಿಕವಾಗಿ ಯುದ್ಧವು ಆರಂಭವಾಗಿ ಬಿಡುವುದು ಕಾಣುತ್ತದೆ. ಯುದ್ಧವು ಆಯಿತೆಂದರೆ ಆಯಿತು. ರೇಡಿಯೋಗಳಿಂದಲೂ ಎಲ್ಲವೂ ತಿಳಿಯುತ್ತಾ ಹೋಗುತ್ತದೆ. ಸ್ವಲ್ಪ ಗಡಿಬಿಡಿ ಮಾಡಿದರೆ ನಾವು ಈ ರೀತಿ ಮಾಡಿಬಿಡುತ್ತೇವೆ ಎಂದು ಹೇಳಿಬಿಡುತ್ತಾರೆ. ಮೊದಲೇ ಹೇಳಿಬಿಡುತ್ತಾರೆ. ಬಾಂಬುಗಳ ಗರ್ವವು ಬಹಳಷ್ಟಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವಿನ್ನೂ ಯೋಗ ಬಲದಲ್ಲಿ ಬುದ್ಧಿವಂತರಾಗಿಲ್ಲ. ಯುದ್ಧವಾಗಲಿ ಬಿಡಲಿ ಇದು ಡ್ರಾಮಾನುಸಾರ ಯುದ್ಧವಾಗಿ ಬಿಡಲಿ ಇದು ಡ್ರಾಮಾನುಸಾರ ಆಗುವುದಿಲ್ಲ. ಏಕೆಂದರೆ ಮಕ್ಕಳು ಇನ್ನೂ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡಿಲ್ಲ. ಈಗಿನ್ನೂ ಪೂರ್ಣ ರಾಜಧಾನಿಯು ಸ್ಥಾಪನೆಯಾಗಿಲ್ಲ. ಸ್ವಲ್ಪ ಸಮಯ ಬೇಕು. ಪುರುಷಾರ್ಥ ಮಾಡಿಸುತ್ತಾ ಇರುತ್ತೇವೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಿಬಿಡಬಹುದು. ವಿಮಾನ ರೈಲು ಬೀಳಬಹುದು. ಮೃತ್ಯು ಎಷ್ಟು ಸಹಜವಾಗಿ ನಿಂತಿದೆ. ಧರಣಿಯು ಅಲುಗಾಡುತ್ತಿರುತ್ತದೆ. ಭೂಕಂಪವು ಎಲ್ಲಕ್ಕಿಂತ ಹೆಚ್ಚು ಕೆಲಸ ಮಾಡುವುದು. ಇದು ಅಲುಗಾಡಿದಾಗಲೇ ಮನೆಗಳೆಲ್ಲವೂ ಬೀಳುವವು. ಅಂದಾಗ ಮೃತ್ಯುವಿಗೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಬಾಬಾ, ತಮ್ಮ ವಿನಃ ನಮಗೆ ಮತ್ಯಾರೂ ಇಲ್ಲ ಎಂದು ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಎಷ್ಟು ಸಹಜ ರೀತಿಯಿಂದ ಹೇಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ. ಮಕ್ಕಳೇ, ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ಕೇವಲ ನನ್ನನ್ನು ನೆನಪು ಮಾಡಿ. ಕಾಮಚಿತೆಯನ್ನೇರಿ ನೀವೀಗ ಕಪ್ಪಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಜ್ಞಾನಚಿತೆಯನ್ನೇರಿ ಪವಿತ್ರರಾಗಿ. ತಮ್ಮ ಉದ್ದೇಶವೇನೆಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ. ಶಿವ ತಂದೆಯು ಎಲ್ಲರ ತಂದೆಯಾಗಿದ್ದಾರೆ. ಅವರು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿದರೆ ತುಕ್ಕು ಇಳಿಯುವುದು. ಕೇವಲ ಇಷ್ಟಾದರೂ ಸಂದೇಶವನ್ನು ಕೊಡಬಹುದಲ್ಲವೇ? ಸ್ವಯಂ ನೆನಪು ಮಾಡುತ್ತೀರಿ ಎಂದರೆ ಅನ್ಯರಿಗೂ ನೆನಪು ಮಾಡಿಸುತ್ತೀರಿ. ತಾನೇ ನೆನಪು ಮಾಡದಿದ್ದರೆ ಅನ್ಯರಿಗೂ ರುಚಿಯಿಂದ ಹೇಳುವುದಿಲ್ಲ. ಅಂದರೆ ಅದು ಅಂತರಾಳದಿಂದ ಬರುವುದಿಲ್ಲ. ಬಾಬಾ ಏನಂತಾರೆ, ನಾವು ನೆನಪು ಮಾಡಿದಷ್ಟು ಬಾಬನ ಅನುಭವ ಭಾಳ ಮಾಡಿರ್ತೀವಿ. ಆ ಅನುಭವ, ಆ ಪ್ರೀತಿ, ಆ ಸಹಯೋಗ, ಆ ಸ್ನೇಹ ಅದರೆಲ್ಲ ಅನುಭವ ಮಾಡಿ ಹೇಳಿದಾಗ ಬಹಳ ರುಚಿ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ತಂದೆ ತಿಳಿಸುತ್ತಾರೆ, ಎಲ್ಲಿಯಾದರೂ ಇರಿ, ಎಷ್ಟು ಸಾಧ್ಯವೋ ಕೇವಲ ತಂದೆಯನ್ನು ನೆನಪು ಮಾಡಿ. ಯಾರೇ ಸಿಕ್ಕಿದರೂ ಇದೇ ಶಿಕ್ಷಣ ಕೊಡಿ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ತಮೋಪ್ರಧಾನ ಪತಿತರಾಗಿ ಬಿಟ್ಟಿದ್ದೀರಿ. ಈಗ ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ. ಆತ್ಮವೇ ಪತಿತನಾಗಿದೆ. ಸತ್ಯಯುಗದಲ್ಲಿ ಪಾವನವಾಗಿರುತ್ತದೆ. ತಂದೆ ತಿಳಿಸುತ್ತಾರೆ, ನೆನಪಿನಿಂದಲೇ ಆತ್ಮವು ಪಾವನವಾಗುವುದು, ಮತ್ಯಾವುದೇ ಉಪಾಯವಿಲ್ಲ. ಈ ಸಂದೇಶವನ್ನು ಎಲ್ಲರಿಗೆ ಕೊಡುತ್ತಾ ಹೋಗಿ. ಆಗ ಅನೇಕರ ಕಲ್ಯಾಣ ಮಾಡುತ್ತೀರಿ. ಮತ್ಯಾವುದೇ ಕಷ್ಟವನ್ನು ನಿಮಗೆ ಕೊಡುವುದಿಲ್ಲ.
ಎಲ್ಲ ಆತ್ಮರನ್ನು ಪಾವನ ಮಾಡುವವರು ಪತಿತ ಪಾವನ ತಂದೆಯೇ ಆಗಿದ್ದಾರೆ. ಎಲ್ಲರಿಗಿಂತ ಸರ್ವೋತ್ತಮ ಪುರುಷೋತ್ತಮರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ಯಾರು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಯಾಗಿದ್ದಾರೆ. ರಾವಣ ರಾಜ್ಯದಲ್ಲಿ ನಾವು ಪೂಜಾರಿಗಳಾಗಿದ್ದೇವೆ. ರಾಮ ರಾಜ್ಯದಲ್ಲಿ ಪೂಜ್ಯರಾಗಿದ್ದೆವು. ಈಗ ರಾವಣ ರಾಜ್ಯದ ಅಂತ್ಯವಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಪೂಜಾರಿಗಳಿಂದ ಪೂಜ್ಯರಾಗುತ್ತೇವೆ. ಅನ್ಯರಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ. ವೃದ್ಧರದು ಸರ್ವಿಸ್ ಮಾಡಬೇಕು. ಮಿತ್ರ ಸಂಬಂಧಿ ಮೊದಲಾದವರಿಗೂ ಸಂದೇಶ ಕೊಡಿ. ಸತ್ಸಂಗ, ಮಂದಿರ ಇತ್ಯಾದಿಗಳು ಅನೇಕ ಪ್ರಕಾರವಾಗಿವೆ. ನಿಮ್ಮದು ಒಂದೇ ಪ್ರಕಾರವಾಗಿದೆ. ಕೇವಲ ತಂದೆಯ ಪರಿಚಯ ಕೊಡಬೇಕಾಗಿದೆ. ಶಿವ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ. ನಿರಾಕಾರ ಶಿವ ತಂದೆ, ಸರ್ವರ ಸದ್ಗತಿದಾತ ತಂದೆಯು ಆತ್ಮರಿಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. ಇದನ್ನು ತಿಳಿಸುವುದು ಬಹಳ ಸಹಜವಲ್ಲವೇ? ವೃದ್ಧರು ಸರ್ವಿಸ್ ಮಾಡಬಹುದು. ಮೂಲ ಮಾತೇ ಇದಾಗಿದೆ. ಮದುವೆ ಮುಂಜಿ ಎಲ್ಲಿಗೆ ಹೋಗುತ್ತೀರಿ ಎಂದರೂ ಕಿವಿಯಲ್ಲಿ ಇದೇ ಮಾತನ್ನು ತಿಳಿಸಿ. ಬಾಬಾ ಏನು ಹೇಳ್ತಾರೆ, ಇವಾಗ ಮದುವೆಗೆ ಹೋಗಿರ್ತೀವಿ, ಆದರೆ ಅಲ್ಲೇನು ಮಾಡಬೇಕು, ಇಲ್ಲಿ ನಾವು ತಂದೆಯಿಂದ ಏನು ಪಡೆದೀವಿ ಇವೆಲ್ಲ ಅನುಭವಗಳು ಹೇಳಬೇಕು. ಇವೇ ಮಾತುಗಳೇ ಮಾತಾಡಬೇಕು. ವ್ಯರ್ಥ ಮಾತುಗಳು ಮಾತಾಡಬಾರ್ದು. ಈ ಸೀರೆ ಯಾವಾಗ ತಗೊಂಡ್ರಿ, ಎಷ್ಟಕ್ಕೆ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ, ಇವೆಲ್ಲ ಬೇಡ ನಮಗೆ. ಏನು ಇಲ್ಲಿ ಬಾಬಾಗೆ ಸಂಬಂಧಪಟ್ಟ ಮಾತುಗಳನ್ನೇ, ನಮ್ಮ ಅನುಭವಗಳನ್ನ ಹೇಳಿದಾಗ ಅವರು ಆ ದುಃಖದಾಗ ಇರ್ತಾರೋ, ಅಯ್ಯೋ ನಾವು ಹೋಗೋಣ ನಮಗೂ ಸುಖ ಸಿಗ್ತತೆ ಅಂತ ಬರ್ತಾರೆ. ಇದು ಕೂಡ ಒಂದು ಸೇವೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳ್ತಾರೆ, ಕಿವಿಯಲ್ಲಿ ಈ ಮಾತನ್ನು ತಿಳಿಸಿ. ಗೀತೆಯ ಭಗವಂತನು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಈ ಮಾತನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಒಳ್ಳೆಯದು, ಈ ರೀತಿ ತಿಳಿದುಕೊಳ್ಳಿ. ಭಗವಂತನೇ ಪ್ರೇರಣೆ ಕೊಡುತ್ತಾರೆ. ಸ್ವಪ್ನದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಶಬ್ದವು ಕೇಳಿ ಬರುತ್ತದೆ. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. ನೀವು ಸ್ವಯಂ ಈ ಚಿಂತನೆ ಮಾಡುತ್ತಾ ಇದ್ದರೂ ಸಹ ನಮ್ಮ ದೋಣಿಯು ಪಾರಾಗುವುದು. ನಾವು ಪ್ರತ್ಯಕ್ಷದಲ್ಲಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಮತ್ತು ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಖುಷಿ ಇರಬೇಕು. ತಂದೆಯನ್ನು ಮರೆತಾಗಲೇ ಕಷ್ಟವಾಗುತ್ತದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆಗ ಆತ್ಮವು ಸತೋಪ್ರಧಾನವಾಗಿ ಬಿಡುವುದು. ಇವರಿಗೆ ಸರಿಯಾದ ಮಾರ್ಗವು ಸಿಕ್ಕಿದೆ. ಈ ಮಾರ್ಗವನ್ನು ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಳ್ಳುವರು. ಒಂದು ವೇಳೆ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಾದರೆ ಮತ್ತೆ ಸಾಧುಗಳ ಬಳಿ ಯಾರು ಹೋಗುತ್ತಾರೆ? ಇಂಥ ಸಮಯ ಬರುವುದು ಯಾವಾಗ ನೀವು ಮನೆಯಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಟ್ಟು ಬಿಡುತ್ತೀರಿ. ನೋಡ್ರಿ, ವಿನಾಶ ಟೈಮ್ನಾಗ ಏನಾಗ್ತದೆ, ಹೊರಗೆ ಬರೋಕ್ಕೂ ಆಗಲ್ಲ. ಕುಂತರೆ ಬಾಬಾ ನೆನಪಿನಾಗೆ ಶರೀರ ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಅಂತ್ಯಕಾಲದಲ್ಲಿ ಯಾರು ಶಿವ ತಂದೆಯ ಸ್ಮರಣೆ ಮಾಡುವರೋ ಅವರು ಲಕ್ಷ್ಮೀನಾರಾಯಣನ ರಾಜ್ಯದಲ್ಲಿ ಬರುತ್ತಾರಲ್ಲವೇ? ಮತ್ತೆ ಮತ್ತೆ ರಾಜ್ಯ ಪದವಿಯನ್ನು ಪಡೆಯುವಿರಿ. ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ. ನೆನಪಿಲ್ಲದೆ ಹೇಗೆ ಪ್ರೀತಿ ಮಾಡುವಿರಿ? ಹೇಗೆ ಸುಖ ಸಿಗುತ್ತದೆ? ಆಗಲೇ ಪ್ರೀತಿ ಮಾಡಲಾಗುತ್ತದೆ. ದುಃಖ ಕೊಡುವವರನ್ನು ಪ್ರೀತಿ ಮಾಡಲಾಗುವುದಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಆದ್ದರಿಂದ ನನ್ನನ್ನು ಪ್ರೀತಿ ಮಾಡಿ. ತಂದೆಯ ಮತದಂತೆ ನಡೆಯಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಖುಷಿಯಲ್ಲಿರಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ನೆನಪಿನ ಬಲವು ಆತ್ಮವನ್ನು ಸತೋಪ್ರಧಾನ ಮಾಡುವಂತಹದ್ದಾಗಿದೆ. ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಾಬಾ ಏನು ಹೇಳಿದರು? ಖುಷಿಯಲ್ಲಿರಲು ನೆನಪಿನ ಪರಿಶ್ರಮ ಅಂದರು. ಅಂದ್ರೇನು? ಅಖಂಡ ನೆನಪು. ಯಾವಾಗ ನಮ್ಗೆ ಆದ ಮಾಡ್ತೀವಿ, ಆಗ್ಲಿಲ್ದಾಗಿಲ್ದ ಅಂದರೆ ಅದೇನೋ ಕಷ್ಟ ಇರಲ್ಲ. ಬಟ್ ಅಖಂಡ ಹಿಂಗೇ ಮಾಡಬೇಕು, ಇದೇ ಗುರಿನ ನಾವು ಪಡಿಬೇಕು ಅಂದಾಗ ಅಲ್ಲಿ ಪರಿಶ್ರಮ ಇರ್ತದೆ. ಯಾಕೆಂದರೆ ಯೋಗ ಮಾಡೋಕ್ಕೂ ಒಂದು ಶಕ್ತಿ ಬೇಕಲ್ಲ. ಅಖಂಡವಾಗಿ ಯೋಗ ಮಾಡ್ತೀವಿ ಅಂದರೆ ಎಷ್ಟು ಶಕ್ತಿ ಬೇಕು. ಅದಕ್ಕೆ ಪರಿಶ್ರಮ ಅಂದ್ರೇನು? ಅಲ್ಲಿ ಸೇವೆಗೆ ಹೋಗೋದ್ರಿಂದ ಏನು ಹೆಚ್ಚು ಶಕ್ತಿ ಸಿಗ್ತತೆ ಯೋಗಕ್ಕೆ.
ಈ ಥರ. ಆಮೇಲೆ ಮನಸ ಸೇವೆ ಮಾಡೋದ್ರಿಂದ ಶಕ್ತಿ ಸಿಗ್ತತೆ. ಈ ಥರ ಸಂಘಟನೆಯಲ್ಲಿ ಜ್ಞಾನ ಕೇಳೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ. ಅಮೃತ ವೇಳೆಯಲ್ಲಿ ಯೋಗ ಮಾಡೋದ್ರಿಂದ ಶಕ್ತಿ ಸಿಗ್ತೈತೆ. ಈ ಥರ ಪರಿಶ್ರಮ ಪಟ್ಟು ನಾವೇನು ಮಾಡಬೇಕು, ತಂದೆನ ನೆನಪು ಮಾಡಿ ಖುಷಿಯಲ್ಲಿರಬೇಕು. ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಅದೃಷ್ಟದಲ್ಲಿ ಏನಿರುವುದೋ ಅದಾಗುವುದು ಎಂದಲ್ಲ, ಈ ಆಲಸ್ಯವನ್ನು ಬಿಟ್ಟು ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ. ಅದೃಷ್ಟನ ನಾವು ರೆಡಿ ಮಾಡ್ಕೋಬೇಕು. ಅದರಂತೆ ನಾವಾಗೋದಲ್ಲ. ನಾವು ಒಳ್ಳೆ ವಾ ನನ್ನ ಅದೃಷ್ಟವೇ ವಾ ಅನ್ನುವಂಥ ಗೀತೆ ಹಾಡಬೇಕು. ಆ ಥರ ಪರಿಶ್ರಮ ಪಟ್ಟು ನಮ್ಮ ಅದೃಷ್ಟನ ನಾವು ತಯಾರು ಮಾಡ್ಕೋಬೇಕು. ವರದಾನ: ಅಲ್ಪ ಕಾಲದ ಲೌಕಿಕದ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂಥ ಸ್ಮೃತಿ ಸ್ವರೂಪ ನಷ್ಟ ಮೋಹಭವ. ಏನು ಹೇಳಿದರು ಬಾಬಾ? ಲೌಕಿಕ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿರಿ ಅಂದ್ರೇನು? ಈಗ ನಾವು ಎಷ್ಟೆಷ್ಟು ಬಾಬಾನ ಯಜ್ಞದಲ್ಲಿ ಸಹಯೋಗ ನೀಡ್ತೀವೋ ಅಷ್ಟಷ್ಟು ಇಲ್ಲಿ ನಮ್ಮ ಲೌಕಿಕದ್ದು ತಾನಾಗೆ ಬಾಬಾ ಎಲ್ಲ ಜವಾಬ್ದಾರಿನ ಬಾಬಾನೇ ತಗೊಂಡಿರ್ತಾರೆ. ಎಲ್ಲದೂ ಪಾರು ಮಾಡಿ ಕೊಟ್ಟಿರ್ತಾರೆ. ಇವಾಗ ನಮ್ಮ ಲೌಕಿಕದ್ದು ನೋಡ್ಕೊಳಕ್ಕೂ ಪರಿಶ್ರಮನೇ ಬೇಕು. ಆ ಪರಿಶ್ರಮನ ಬಾಬಾನ ಯಜ್ಞದಲ್ಲಿ ಪರಿಶ್ರಮ ಪಟ್ಟರೆ ಜನ್ಮಕ್ಕೆ ಸುಖದ ಆಸ್ತಿನೂ ಸಿಗ್ತತೆ. ಬಾಬಾನು ಪಾರು ಮಾಡ್ತಾರೆ. ಇವಾಗ ನಾವೇ ಪಾರು ಮಾಡಬೇಕು ಅಂತಂದರೆ ಅಲ್ಲಿ ಕರ್ಮ ಕಟ್ಟಿತ್ತು ಅಂದರೆ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಬಾಬಾ ಆದರೆ ಅದು ಎಲ್ಲದನ್ನು ಚೇಂಜ್ ಮಾಡಿ ಪಾರು ಮಾಡಿಕೊಡ್ತಾರೆ. ಅದಕ್ಕೆ ಲೌಕಿಕದನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿರಿ ಅಂತಾರೆ ಬಾಬಾ. ನಷ್ಟಮೋಹರು ಆಗುವುದಕ್ಕಾಗಿ ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ನಾವು ಗೃಹಸ್ಥಿ ಆಗಿದ್ದೇವೆ, ನಮ್ಮ ಮನೆ ನಮ್ಮ ಸಂಬಂಧ ಎನ್ನುವ ಸ್ಮೃತಿ ಇರುತ್ತದೆಯೋ ಆಗಲೇ ಮೋಹ ಉಂಟಾಗುವುದು. ಈಗ ಈ ಅಲ್ಪಕಾಲದ ಜವಾಬ್ದಾರಿಗಳನ್ನು ಬೇಹದ್ದಿನ ಜವಾಬ್ದಾರಿಗಳಲ್ಲಿ ಪರಿವರ್ತನೆ ಮಾಡಿಬಿಡಿ. ಬೇಹದ್ದಿನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಿ ಅಂದರೆ ಅಲ್ಪಕಾಲದ ಜವಾಬ್ದಾರಿಯು ಸ್ವತಃವಾಗಿ ಪೂರ್ಣವಾಗಿ ಬಿಡುತ್ತದೆ. ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಯನ್ನು ಮರೆತು ಕೇವಲ ಅಲ್ಪಕಾಲದ ಜವಾಬ್ದಾರಿಯನ್ನೇ ನಿಭಾಯಿಸುತ್ತೀರಿ ಎಂದರೆ ಅದು ಮತ್ತಷ್ಟು ಹಾಳು ಮಾಡುತ್ತೀರಿ. ಯಾಕೆಂದರೆ ನಾವು ಬಾಬನ ಯಜ್ಞದಲ್ಲಿ ಸೇವೆ ಮಾಡ್ತಾ ಇದ್ದ ಬಾಬನ ಸಹಯೋಗ ಸಿಗ್ತತೆ, ಎಲ್ಲ ಸರಿ ಹೋಗ್ತತೆ. ಮತ್ತು ನಾವೊಂದೇ ಮಾಡೀವಿ, ನಾವು ನಮ್ಮದು ಮಾಡ್ತೀವಿ